இதயவாசல் வருகவென்று பாடலொன்று பாடும், எதுகை தேடும் மோன என்று கவிதை உன்னை நாடும். உன் ஏகாந்த ஜாடை என்னை நீராட்டும் ஓடை, உன் ஏகாந்த ஜாடை என்னை நீராட்டும் ஓடை. இதயவாசல் வருகவென்று பாடலொன்று பாடும், எதுகை தேடும் மோன என்று கவிதை உன்னை நாடும். பல கனவினை விதைத்தவள் பால் நிலவென வளர்கிறாள். பல கனவினை விதைத்தவள் பால் நிலவென வளர்கிறாள். மனக்கதவினை திறந்தவள் பின் நுழைய மறுக்கிறாள். கோலம் போடும் நீலக்கண்ணில் மலைத்தே, கோலம் போடும் நீலக்கண்ணில் மலைத்தே. இதயவாசல் வருகவென்று பாடலொன்று பாடும், எதுகை தேடும் மோன என்று கவிதை உன்னை நாடும். நினைவெனும் விலங்கினை நெஞ்சினில் பூட்டினாள். நினைவெனும் விலங்கினை நெஞ்சினில் பூட்டினாள். நெருங்கவோ துடிக்கிறேன். ಮೇಡಮ್ ರೂಪಕಲಾ ಶಶಿಧರ್ ಮೇಡಮ್ ಅವರ 5-6 ವರ್ಷದ ಹೋರಾಟ, ಶ್ರಮೆ, KGF ಜನರ ಸುಮಾರು ವರ್ಷದ ಬೇಡಿಕೆ ಮತ್ತು ಎಲ್ಲ ಕಡೆಯೂ ಇದ್ದ ಒಂದು ಕ್ಯಾಂಟೀನ್ ನಮ್ಮ KGF ಅಲ್ಲೂ ಇರಬೇಕಂತ ಎಲ್ಲರೂ ಬೇಡಿಕೆಯನ್ನಿಟ್ಟಿದ್ದರು. ಆ ಬೇಡಿಕೆಯನ್ನು ಈಡೇರಿಸಬೇಕಂತ ಮೇಡಮ್ ಅವರು ಎಷ್ಟು ಶ್ರಮ ತಗೊಂಡಿದ್ದಾರೆ ಅಂತ ನಾವು ಪಕ್ಕದಲ್ಲಿ ನಿಂತು ನೋಡಿದವ್ರಿಗೆ ನಮ್ಗೆ ಗೊತ್ತಾಗತ್ತೆ. ಆ ಶ್ರಮೆಗೆ ಆ ಪಟ್ಟಿರುವ ಕಷ್ಟ ಎಲ್ಲ ನಾಳೆ ಶುಕ್ರವಾರ ಸುಮಾರು 9 ಗಂಟೆಗೆ ಉದ್ಘಾಟನೆಗೆ ನಿಂತಿದೆ ನಮ್ಮ ಇಂದಿರಾ ಕ್ಯಾಂಟೀನ್. ಇದು ಬಡವರಿಗೆ ಮಾತ್ರ ಇರಲ್ಲ, ಶಾಲೆ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸು, ಎಂಪ್ಲಾಯೀಸು, ಇಲ್ಲಿ ನಮ್ಮ PKS ಅವರು ಇರ್ತಾರೆ, ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ,
ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರಿರ್ತಾರೆ, ಸಾರ್ವಜನಿಕರು, ಇಲ್ಲಿರುವ ಎಲ್ಲ ಅಂಗಡಿ ಮಾಲೀಕರು, ಅಂಗಡಿಯಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಉಪಯೋಗ ಆಗುವ ಒಂದು ಕ್ಯಾಂಟೀನ್ ಆಗಿರುತ್ತೆ. ಇದು ಹೈಜೀನಿಕ್ ಆಗಿರುತ್ತೆ ಮತ್ತು ಇದರಲ್ಲೇ 100, 200, 500 ಖರ್ಚು ಬರಲ್ಲ. 5 ರೂಪಾಯಿ 10 ರೂಪಾಯಿ ಖರ್ಚಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬೋದು. ಇದು ನಮ್ಮೆಲ್ಲರ ಒಂದು ಹೆಮ್ಮೆಯ ಕೆಲಸವಾಗಿರುತ್ತೆ ಮೇಡಮ್ ಅವ್ರದ್ದು. ಅವರಿಗೆ ಎಷ್ಟೇ ಕೃತಜ್ಞತೆಗಳು ಹೇಳಿದ್ರೂ ಸಾಕಾಗಲ್ಲ. ಈ ಉದ್ಘಾಟನೆಗೆ ಸಾರ್ವಜನಿಕರು ಎಲ್ಲರೂ ಬಂದು ಈ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿಸ್ಕೊಳ್ತೇವೆ.